ವರ್ಷ ಆಯ್ತು ಭ್ರಷ್ಟಾಚಾರದಲ್ಲಿ ಮುನಿಗಿ ಹೋಗಿನಂತ ಸರ್ಕಾರ ಅಂತ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ 36,000 ಕೋಟಿ ಹಣ ಕಾಂಟ್ರಾಕ್ಟರ್ಗೆ ಕೊಡಬೇಕು, ಆದರೆ ಇನ್ನೂ ಕೊಟ್ಟಿಲ್ಲ. ಆ ಗ್ಯಾರಂಟಿ ಹೆಸರು ಮೇಲೂ ಸರ್ಕಾರ ನಡೀತಾ ಇದೆ, ಆದ್ರೆ ಗ್ಯಾರಂಟಿನೂ ಸರಿಯಾಗಿ ಜನರಿಗೆ ತಲುಪ್ತಾ ಇಲ್ಲ. ಎಷ್ಟೋ ಅಧಿಕಾರಿಗಳು ಆತ್ಮಹತ್ಯೆ ಮಾಡಿದಂತ ಉದಾಹರಣೆ ನಾವು ಕಣ್ಣೆದುರುಗಡೆ ಇದೆ. ಭ್ರಷ್ಟಾಚಾರ, ಅಧಿಕಾರಿಗಳು ಆತ್ಮಹತ್ಯೆ, ಗ್ಯಾರಂಟಿದ ಮೋಸ ಇದೆಲ್ಲ ಇದ್ರೂ ಸಿದ್ದರಾಮಯ್ಯ ಅವ್ರಿಗೇನು ಏನು ಫರಕ್ ಬೀಳ್ತಾ ಇಲ್ಲ. ಆಗ ಈಗಂತ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಯಾವುದು ಸರ್ಕಾರ ಎಲ್ಲ ಜಾತಿ ಸಮಾಜ ಎಲ್ಲರಿಗೂ ಜೊತೆಗೆ ತಗೊಂಡ ಎಲ್ಲರಿಗೂ ವಿಶ್ವಾಸ ಕೊಡುವಂತ, ಎಲ್ಲರದು ಒಳ್ಳೆ ಮಾಡುವಂತ ಸರ್ಕಾರ ಅಂದ್ರೆ ಅದು ನಿಜವಾಗ ಸರ್ಕಾರ ಯೋಜನೆ ಮಾಡುವಂತ, ಶಾಸನ ವ್ಯವಸ್ಥೆ ನಡೆಸುವಂತ ಒಳ್ಳೆ ಸರ್ಕಾರ ಅಂತ ಜನ ಭಾವಿಸ್ತಾರೆ. ಆದ್ರೆ ಸಿದ್ದರಾಮಯ್ಯ ಅವರ ಸರ್ಕಾರ ಒಂದು ಜಾತಿ ಮೇಲೆ ಪ್ರೀತಿ ಮಾಡುವಂತ, ಒಂದೇ ಜಾತಿಗೆಲ್ಲ ಕೊಡುವಂತ ಕೆಲಸ ಮಾಡಿ ಉಳ್ಕಿ ಜಾತಿಯವರಿಗೆ ಅನ್ಯಾಯ ಮಾಡುವಂತ ಕೆಲಸ ಮಾಡಿದೆ. ಅದಕ್ಕೆ ಅವ್ರ ವಿರೋಧ ನಾವು ಹೋರಾಟ ಮಾಡ್ತಾ ಇದೀವಿ, ಎಚ್ಚರಿಕೆ ಕೊಡ್ತಾ ಇದೀವಿ. ಬಿಜೆಪಿ ಕಾರ್ಯಕರ್ತರ ಬೀದಿಗೆ ಇಲ್ದ ಹೋರಾಟ ಮಾಡ್ತಾ ಇದೀವಿ. ಬರುವಂತ ಸಮಯದಲ್ಲಿ ಜನ ಇವ್ರಿಗೆ ಒದ್ದು ಹೊರಗೆ ಹಾಕ್ತಾರು. ಹುಷಾರು ಇರ್ಬೇಕಂತ ನಾ ಸಿದ್ದರಾಮಯ್ಯ ಸರ್ಕಾರ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈ ಬಜೆಟ್ ಕರ್ನಾಟಕ ನಾಡಿನ ಜನರ ಬಜೆಟ್ ಅಲ್ಲ, ಪಾಕಿಸ್ತಾನ ಬಜೆಟ್ ಅಂತ ಸಾಮಾನ್ಯ ಜನ ಮಾತಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಪಾಕಿಸ್ತಾನದಲ್ಲಿ ಇರ್ಬೇಕಾಗಿತ್ತು, ತಪ್ಪು ಕರ್ನಾಟಕದಲ್ಲಿ ಇದ್ದಾರೆ ಅಂತ ನಮಗೆ ಅನಿಸ್ತಾ ಇದೆ. ಬೇಕಾದ್ರೆ ಈಗೂ ಶಿಫ್ಟ್ ಆದ್ರೆ ತಪ್ಪಿಲ್ಲ, ಹೋಗ್ಬೋದು.